ಅಂಜಿ ಬದುಕಬೇಕಾಗಿರುವುದು ಭಗವಂತನಿಗೆ ಹೊರತು ಎಲುಬಿಲ್ಲದ ನಾಲಿಗೆಯಿಂದ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡೋರಿಗಲ್ಲ. ಹಣ ಇದ್ರೆ ಶತ್ರು ಕೂಡ ಮಿತ್ರ ಆಗ್ತಾನೆ. ಕೊಟ್ಟಿರೋ ಸಾಲ ಕೇಳಿದ್ರೆ ಮಿತ್ರ ಕೂಡ ಶತ್ರು ಆಗ್ತಾನೆ. ಮನುಷ್ಯನಲ್ಲಿ ದಡ್ಡತನ ಇದ್ದರೂ ಪರವಾಗಿಲ್ಲ, ಆದರೆ ಸಣ್ಣತನ ಇರಬಾರ್ದು. ಯಾಕಂದ್ರೆ ಮನುಷ್ಯ ಗೌರವ ಕಳೆದುಕೊಳ್ಳುವುದು ದಡ್ಡತನದಿಂದಲ್ಲ, ಸಣ್ಣತನದಿಂದ. ಮಕ್ಕಳಿಗೆ ವಸ್ತುಗಳನ್ನು ಕೊಡಿಸದಿದ್ದರೆ ಸ್ವಲ್ಪ ಹೊತ್ತು ಅಳುತ್ತಾರೆ, ಆದರೆ ಒಳ್ಳೆಯ ಸಂಸ್ಕಾರ ಕಲಿಸದಿದ್ದರೆ ಜೀವನ ಪರ್ಯಂತ ಅಳುತ್ತಾರೆ. ಎಲ್ಲರ ಮೇಲೆ ನಂಬಿಕೆ ಇರಲಿ, ಆದರೆ ಉಪ್ಪಿಗೂ ಸಕ್ಕರೆಗೂ ವ್ಯತ್ಯಾಸ ತಿಳಿಯದೆ ಇರುವಷ್ಟಲ್ಲ. ನಾವು ಯಾವ ದೀಪವು ಆರಬಾರದೆಂದು ನಮ್ಮ ಕೈಗಳನ್ನು ಅಡ್ಡ ಇಟ್ಟು ರಕ್ಷಣೆ ಮಾಡ್ತೇವೋ, ನಿಜಕ್ಕೂ ಅದೇ ದೀಪ ನಮ್ಮ ಕೈಗಳನ್ನು ಸುಡುತ್ತದೆ. ಕೆಲವು ಜನರು ಕೂಡ ಅದೇ ತರ. ನಾವು ಅವರ ಮೇಲೆ ಎಷ್ಟು ಪ್ರೀತಿ ತೋರಿಸಿದ್ರು, ಸಮಯ ಬಂದಾಗ ಅವರು ತಮ್ಮ ಬುದ್ಧಿ ತೋರಿಸ್ತಾರೆ. ಜೀವನದ ಸತ್ಯ, ನಮ್ಮ ಜೀವನದಲ್ಲಿ ನಾವು ಕಲಿತ ಪಾಠಕ್ಕಿಂತ ನಮ್ಮವರೇ ಕಲಿಸಿದ ಪಾಠವೇ ಹೆಚ್ಚು. ಅದು ನಮ್ಮ ಒಳ್ಳೆತನಕ್ಕೆ, ನಮ್ಮ ನಿಯತ್ತಿಗೆ ಸಿಕ್ಕ ಉಡುಗೊರೆ. ಮನುಷ್ಯನನ್ನು ಮನುಷ್ಯನಿಂದ ದೂರ ಮಾಡುವುದರಲ್ಲಿ ಮೊದಲನೆಯದು ನಾಲಿಗೆ, ಎರಡನೆಯದು ದುಡ್ಡು. ನಾಣ್ಯಕ್ಕೆ ಹೇಗೆ ಎರಡು ಮುಖವು, ಹಾಗೆ ಮನುಷ್ಯರಿಗೂ ಎರಡು ಮುಖ, ಹೊರಗೊಂದು ಒಳಗೊಂದು. ಅವಶ್ಯಕತೆಗೆ ತಕ್ಕಂತೆ ಬದಲಾಯಿಸ್ತಾರೆ. ಇದುವೇ ವಾಸ್ತವ ಸತ್ಯ. ಇದು ಮೋಸದ ಜಗತ್ತು. ಯಾರನ್ನಾದರೂ ನಂಬುವ ಮೊದಲು 100 ಸಲ ಯೋಚಿಸು. ಯಾಕಂದ್ರೆ ಇಲ್ಲಿ ಮುಖಕ್ಕಿಂತ ಮುಖವಾಡಗಳೇ ಹೆಚ್ಚು. ಶೋಕಿ ಜೀವನ ನಡೆಸಿ ಇನ್ನೊಬ್ಬರನ್ನು ಮರಳು ಮಾಡೋದ್ಕಿಂತ ನಿಯತ್ತಾಗಿ 3 ದಿನ ಬಾಳೋದುತ್ತಮ. ರೂಪ ಚಿಪ್ಪಿನಂತೆ ಇದ್ದರೂ ಪರವಾಗಿಲ್ಲ, ವ್ಯಕ್ತಿತ್ವ ಚಿಪ್ಪೊಳಗಿನ ಮುತ್ತಂತೆ ಇರಬೇಕು. ನಿನ್ನ ಮನಸ್ಸಿಗೆ ನೋವು ಮಾಡುವ ವ್ಯಕ್ತಿಗಳಿಗೆ ನಿನ್ನ ಬೆಲೆ ತಿಳಿಯಬೇಕಂದ್ರೆ ಮೊದಲು ನೀನು ಅವರನ್ನು ನಿರ್ಲಕ್ಷಿಸುವುದನ್ನು ಕಲಿ. ರೋಗ ಬಂದ್ರೆ ಹೆದರಬೇಡ, ಸಮಯವಾದ್ರೆ ಮಾತ್ರ ಸಾವು ಸಂಭವಿಸ್ತದೆ. ರೋಗವಿಲ್ಲವೆಂದು ಸಂತೋಷ ಪಡಬೇಡ, ಮರಣಕ್ಕೆ ರೋಗದ ಅವಶ್ಯಕತೆ ಇಲ್ಲ. ಬೇವಿನ ಮರಕ್ಕೆ ಬೆಲ್ಲದ ಅಭಿಷೇಕ ಮಾಡಿದ್ರೆ ಅದು ಹೇಗೆ ಸಿಹಿಯಾಗಲ್ಲವೋ, ಹಾಗೆ ನಮ್ಮ ಜೀವನದಲ್ಲಿರುವ ಕೆಲವೊಂದು ಸಂಬಂಧಗಳಿಗೆ ನಾವೆಷ್ಟೇ ಗೌರವ ಬೆಲೆ ಕೊಟ್ಟರೂ ಅದು ಬೇವಿನಂತೆ ಕಹಿಯಾಗಿರುವುದೇ ವಿನ ಎಂದಿಗೂ ಸಿಹಿಯಾಗದು. ಒಳ್ಳೆ ಸಂಸ್ಕಾರ ಇದ್ದರೆ ಜಗತ್ತನ್ನೇ ಗೆಲ್ಬಹುದು, ಆದರೆ ಅಹಂಕಾರ ತುಂಬಿ ತುಳುಕುತ್ತಿದ್ದರೆ ಗೆದ್ದ ಸಾಮ್ರಾಜ್ಯವನ್ನು ಕಳೆದುಕೊಳ್ಳಬಹುದು. ಅವಶ್ಯಕತೆಗಳು ಮುಗಿದ ಮೇಲೆ ಕೆಲವರು ನಮ್ಮನ್ನು ನಿರ್ಲಕ್ಷಿಸ್ತಾರೆ. ಹಾಗಂತ ನಮ್ಮ ಬೆಲೆ ಕಡಿಮೆಯಾಗಿದೆ ಎಂದರ್ಥವಲ್ಲ, ಅವರಿಗೆ ನಿಯತ್ತಿಲ್ಲ ಎಂದರ್ಥ. ಒಬ್ಬ ಒಳ್ಳೆಯ ವ್ಯಕ್ತಿಗೆ ಮೋಸ ಮಾಡುವುದು ಎಂದ್ರೆ ಕೈಯಲ್ಲಿರುವ ವಜ್ರವನ್ನು ಎಸೆದು ಕಲ್ಲನ್ನು ಎತ್ತಿಕೊಂಡಂತೆ. ದೇಹದ ಮೇಲೆ ಬೀಳುವ ಪೆಟ್ಟಿಗಿಂತ ನಂಬಿಕೆಯ ಮೇಲೆ ಬೀಳುವ ಪೆಟ್ಟು ಹೆಚ್ಚು ನೋವು ಕೊಡ್ತದೆ. ಕೆಲವು ಮಾತುಗಳು ಹೇಗಿರ್ತವೆ ಅಂದ್ರೆ, ಹೇಳಿದವನು ಮರೆತು ಹೋದರು, ಕೇಳಿಸಿಕೊಂಡವನ ಹೃದಯದಲ್ಲಿ ಅದು ಸೂಜಿಯಂತೆ ಸದಾ ಚುಚ್ಚುತ್ತಾ ಇರ್ತದೆ. ಎಲ್ಲರೂ ನಮ್ಮವರೇ ಎಂದು ಮೆರೆಯಬೇಡ. ನಮ್ಮವರೇ ನಮ್ಮ ಬಗ್ಗೆ ನಮ್ಮ ಬೆನ್ನ ಹಿಂದೆ ಮಾತನಾಡಿರೋದು ನಾ ಕೇಳಿದ್ದೇನೆ. ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ, ಕಾದು ನೋಡು. ಬದುಕಿದ್ರೆ ಹೀಗೆ ಬದುಕಬೇಕು. ನಮ್ಮನ್ನು ಕಳೆದುಕೊಂಡವರಿಗೆ ಪಶ್ಚಾತ್ತಾಪ ಪಡುವ ರೀತಿಯಲ್ಲಿ ಬದುಕಬೇಕು.